ASP ವರ್ಗಾವಣೆ ಅವರಿಗೆ ಅವಧಿ ಮುಗಿದಿದೆ. ಕಳೆದ 6-7 ತಿಂಗಳಿಂದಲೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಾನು ಸಹ ಅವರಿಗೆ ಒಂದು 5-6 ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ. ಹೋಮ್ ಮಿನಿಸ್ಟ್ರಿಗೆ ಮುಂದುವರಿಸಿದ್ರು. ಬಹುಶಃ ಡಿಸೆಂಬರ್ ಗಂಟ ಮುಂದುವರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಬೇರೆ ವರ್ಗಾವಣೆ ಆಗೋ ಸಂದರ್ಭದಲ್ಲಿ ಇದಾಗಿದೆ. ಈ ತಿಮ್ಮಯ್ಯನವರ ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ. ಅವರು ಉತ್ತಮವಾದಂಥ ಕೆಲಸವನ್ನು SP ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ನಿನ್ನೆ ಅವರು ವರ್ಗಾವಣೆ ಹೊರಗಡೆ ಬಂದಿರೋದ್ರಿಂದ ನಿಮಗೆಲ್ರಿಗೂ ಆ ಥರ ಅನಿಸಿದೆ. ಅದೆಲ್ಲ ಬಿಟ್ಬಿಡಿ, ಅದನ್ನು ಬಿಟ್ಟು ಮುಂದೆ ಹೇಳಿ. ಅದೇ ಹೇಳಿದ್ದಲ್ರಿ, ಆರ್ಡ್ರು ಇದರಲ್ಲಿ ಎಂಥದಪ್ಪ ಪ್ರೋಸೆಸ್ಸಲ್ಲಿ ಇತ್ತು, ಅದಾಗಿದೆ. ನಾನು ಹೇಳೋದಕ್ಕೆ ಒಪ್ಪಿದಿರೋ ನೀವು ಹೇಳೋದನ್ನ ನಾನು ಒಪ್ಪಬೇಕು ಹೇಳಿ. ಈಗ ಸರ್ಕಾರ ನೀವು ಹೇಳಿದ್ರಿ ಇದಕ್ಕೇನಾದ್ರು ಸಂಬಂಧ, ಇದಕ್ಕೆ ಸಂಬಂಧ ಇಲ್ಲ, 100% ಸಂಬಂಧ ಇಲ್ಲ. ತಿಮ್ಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂಥ ಪ್ರಕ್ರಿಯೆ, ಅದರಿಂದ ವರ್ಗಾವಣೆ ಆಗಿದೆ. ಸೊ ನಾನು ಹೇಳಿದ್ದಪ್ಪ. ಆದರೆ ವರ್ಗಾವಣೆ 5-6 ತಿಂಗಳಲ್ಲೇ ಹಿಂದೆ ಮಾಡಲಿಕ್ಕೆ ಹೋಗಿದ್ದಾಗ ನಾನು ಒಂದು ಸ್ವಲ್ಪ ದಿವಸ ಮುಂದುವರಿಸಿ ಅಂತ ಹೇಳಿದ್ದೆ. ಸೊ ನಿನ್ನೆ ಅವ್ರ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಮುಖ್ಯಸ್ಥರು ಮಂತ್ರಿಗಳು ವರ್ಗಾವಣೆ ಮಾಡೋಣ ಎಲ್ಲ ನಾವು ಅದನ್ನು ಸಂಪರ್ಕದಲ್ಲೇ ಇರಲ್ಲ, ಕ್ಯಾಶುವಲ್ ಆಗಿ ಆಗಿದೆ ಅಷ್ಟೇ. 100% ತಿಮ್ಮಯ್ಯನವ್ರಿಗೂ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ. ಇನ್ನು ಅಷ್ಟಕ್ಕಿಂತ ಇನ್ಯಾವ ಕರೆಕ್ಟಾಗಿ ಅಥೆಂಟಿಕೇಟ್ ಆಗಿ ಹೇಳ್ಬೇಕು. ಪೊಲೀಸ್ ವೈಫಲ್ಯ ಇಲ್ಲ ಉಂಟು ಎನ್ನುವ ತನಿಖೆ ನನಗೆ ರಿಪೋರ್ಟ್ ಬಂದಿಲ್ಲ. ನಿನ್ನೆವರೆಗೂ ಅವರ ಪ್ರತಿಭಟನೆ ಮತ್ತು ಹೋರಾಟ ಎಲ್ಲ ಇದ್ದಿದ್ದರಿಂದ ನನಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಯಾರು ಕಾರಣ ಏನು ಇರೋದು ಅಂತ ಹೇಳ್ತೀನಿ. ಸೊ ಈಗ ಶಾಂತಿಯುತವಾಗಿದೆ. ಮತ್ತು ಮೊನ್ನೆ ಎಲ್ಲ ನಾಯಕರು ಬಂದು ಮಾತನಾಡಿ ಹೋಗಿದ್ದಾರೆ. ನಿನ್ನೆ ಪ್ಯಾರಲಲ್ಲಾಗಿ BJP ನಾಯಕರು ಮತ್ತೊಬ್ಬರನ್ನ ಸೃಷ್ಟಿ ಮಾಡಿದೆಯಲ್ಲ BJP, ಅವರು ಬಂದು ಮಾತನಾಡಿ ಹೋಗಿದ್ದಾರೆ. ಭಾಳ ಯಶಸ್ವಿಯಾಗಿ, ಇತಿಹಾಸದಲ್ಲಿ ಎಲ್ಲೂ ಯಶಸ್ವಿ ಆಗದೆ ಇರುವಂಥ ಬಂದು ಮಳವಳಿಲಾಗಿದೆ. ಮಳವಳಿ ಸೊ ಅವರು ಅವತ್ತು ಸ್ಪಾಟಲ್ಲಿ ಇರಲಿಲ್ಲ, ಹಾಗಾಗಿ ಅವ್ರು ಸಸ್ಪೆಂಡ್ ಆಗಿದ್ದಾರೆ. ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಅವರು ಸ್ಪಾಟಲ್ಲಿ ಇರಲಿ. ಬಟ್ ಆದರೆ ಬಂದೋಬಸ್ತ್ ಮಾಡಿದ್ದಾರೆ, ASIಗಳೆಲ್ಲ ಇದ್ದಾರೆ. ಅವರು ಅಲ್ಲಿ ಇರಬೇಕಾಗಿತ್ತು, ಟೌನ್ ಸರ್ಕಲ್ ಇಸ್ಬಿಟ್ಟು, ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿ. ಶಿವಕುಮಾರ್ ಇಲ್ಲಿ ನಾನು BJP JDS ಪ್ರಶ್ನೆ ಇಲ್ಲ. ಮಂಡ್ಯ ಜಿಲ್ಲೆನೇ ಅಶಾಂತಿಯನ್ನು ಇಲ್ಲಿ ಮಾಡಲಿಕ್ಕೆ ಬಿಡಲ್ಲ. ಮಂಡ್ಯ ಜಿಲ್ಲೆ ಜನತೆ ಇದೆಲ್ಲನೂ ಈಗ ನಿನ್ನೆ ಮೊನ್ನೆ ಎಲ್ಲ ಏನಾಯಿತು ಅಂತ ನಾನು ಎಲ್ಲನೂ ಮತ್ತೆ ಅದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಭಾಳ ಶಾಂತಿಯಿಂದಿದೆ. ಯಾರ್ಯಾರು ಬಂದಿದ್ರು, ಎಲ್ಲಿಂದ ಬಂದರು, ಯಾರನ್ನ ಕರೆಸಿದ್ರು, ಯಾರು ಮಾತಾಡಿದ್ರು, ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗೋಡಲು ಪ್ರಯತ್ನ ಮಾಡಿದ್ರು, ವಿಫಲ ಆಯಿತು. ನಾಗಮಂಗಲದಲ್ಲಿ ಮಾಡಿದ್ರು, ಒಂದಷ್ಟು ಹಾನಿಗಳಾಗಿ ತೊಂದರೆ ಆಯಿತು ಜನಕ್ಕೆ. ಆದರೆ ಅದನ್ನು ಮುಂದುವರಿಸಲಿಕ್ಕೆ ಅವರು ಕೆಲವು ಆಗಲಿಲ್ಲ. ಮದ್ದೂರಿನಲ್ಲಿ ನಡೆದಂಥ ಘಟನೆಗೆ ತಕ್ಷಣ ಕ್ರಮ ತಗೊಂಡಿದೆ ಇಲಾಖೆ, ಜಿಲ್ಲಾಡಳಿತ. ಸೊ ಅದಾದಮೇಲೆ ಯಾವುದೇ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ತಾಲೂಕು ಮತ್ತು ಜಿಲ್ಲಾ ಆಡಳಿತ ನೋಡ್ಕೊಂಡಿದೆ. ಸೊ ಇಲಾಖೆ, ಪೊಲೀಸ್ ಇಲಾಖೆ ಸೂಕ್ತವಾದಂಥ ಬಂದೋಬಸ್ತ್ ಮಾಡಿ ಪ್ರತಿಭಟನೆ ಬಂದು ಎಲ್ಲ ಸಮಾಧಾನವಾಗಿದೆ. ನೆನ್ನೆ ಮಳವಳ್ಳಿಗೂ ಬಂದು ಮಾಡಿದ್ರಂತೆ. ಸೊ ಅಲ್ಲೂ ಸಹ ಯಾವುದೇ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ನಾನು ಭಾಳ ಕಟ್ಟುನಿಟ್ಟಾದಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಮೊನ್ನೆ ಶಾಂತಿ ಸಭೆ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಇನ್ನು ಮುಂದೆ ಹೆಚ್ಚಿನ ಗಮನ, ಜವಾಬ್ದಾರಿ ಇರಬೇಕು. ಇಲ್ಲಿವರೆಗೆ ಏನು ಜವಾಬ್ದಾರಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಘಟನೆಯಿಂದ ಅವರಿಗೆ, ಜಿಲ್ಲೆಗೆ ಯಾವುದೇ ಥರದ
ನಮ್ಮ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ. ಇನ್ನು ಮುಂದೆ ಯಾವುದೇ ಸಣ್ಣ ಘಟನೆ ನಡೆದರೂ ನೀವು ಜವಾಬ್ದಾರ ಆಗಬೇಕಾಗಿದೆ ಅನ್ನೋದನ್ನು ಹೇಳಿದ್ದೀನಿ. ಸೊ ಗಂಭೀರವಾದಂಥ ರೀತಿಯಲ್ಲಿ ದಿನನಿತ್ಯ ನಮ್ಮ ಜಿಲ್ಲೆ ಮೇಲೆ ಬೇರೆ ಬೇರೆ ಕಾರಣಕ್ಕೆ, ರಾಜಕೀಯವಾದಂಥ ಕಾರಣಕ್ಕೆ ಈ ಥರದ ಅನೇಕ ಘಟನೆಗಳನ್ನು ನಡೆಸಲಿಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು ಇರ್ತಾರೋ ಇಲ್ಲವೋ, ಬಟ್ ಯಾವುದನ್ನು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿದ್ದೀವಿ. ಇನ್ನು ಮುಂದೆ ಯಾವುದನ್ನು ನಡೆಯೋಕ್ಕೆ ಬಿಡಲ್ಲ ಅನ್ನೋದನ್ನು ಹೇಳ್ತಾ ಇದನ್ನು ಮುಕ್ತಾಯ. ಎನ್ಕ್ವೈರಿ ಬಂದ ಮೇಲೆ ಪೂರ್ಣ ಪ್ರಮಾಣದ ವರದಿಯನ್ನು ನಿಮಗೆ ಕೊಡ್ತೀವಿ. ನೋಡಪ್ಪ, ಮೇಲ್ನೋಟಕ್ಕೆ ಪ್ರಾರಂಭದಲ್ಲಿ ಈಗಾಗಲೇ 10 ಸಾರಿ ಹೇಳಿದ್ದೀನಿ, ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ಹೇಳಿಲ್ಲ. ಏನು ಕಲ್ತೂರಾಟ ಪ್ರಾರಂಭ ಆಯಿತು ಅದಕ್ಕೋಸ್ಕರ 21 ಜನನ ಅರೆಸ್ಟ್ ಮಾಡಿ FIR ಹಾಕಾಗಿದೆ. ಆದರೆ ಅದು ಮುಂದುವರೆದು ಏನೆಲ್ಲ ಹಿಂದೆ ಮುಂದೆ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಬಂದ ಮೇಲೆ ಯಾಕೆ ಅದೆಲ್ಲ ಆಗಿ FIR ಆಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಅಂತದಲ್ಲ, ಕೋರ್ಟ್ ಹೋಗಿದ್ದು ತನಿಖೆ. ಸೊ ಎರಡೂ ಗುಂಪಿನಲ್ಲಿ ನಡೆದಂಥ ಘರ್ಷಣೆ ಅಲ್ಲಿ ನಾನು ಹೇಳ್ತಾ ಇರೋದು ನಾಗಮಂಗಲದಲ್ಲಿ. ಅವ್ರು ನಾಗಮಂಗಲ ಕೇಳಿದ್ರೆ ನೀನು ಮದ್ದೂರು ಕೇಳಿದ್ರೆ ನಾನೇನು ಹೇಳಿ? ನಾಗಮಂಗಲದಲ್ಲಿ ಎರಡೂ ಗುಂಪಿನ ಮುಂದೆ ಘರ್ಷಣೆ ನಡೆದಿರ್ತಕ್ಕಂಥದ್ದು. ಸೊ ಅವತ್ತಿನ ಕಾಲಕ್ಕೆ ಏನು ಕ್ರಮ ತಗೋಬೇಕು ತಗೊಂಡು ಕೋರ್ಟ್ ಮುಂದೆ ಇದೆ. ಮದ್ದೂರಿನಲ್ಲಿ ಪ್ರಾರಂಭ ಒಂದು ಸಮುದಾಯದಿಂದನೇ ಆಗಿತ್ತು, ಅದರ ನಂತರ ಅಥವಾ ಏನಾಯಿತು ಅದರಿಂದ ಏನಾಯಿತು ಅನ್ನೋದು ತನಿಖೆ ಬಂದಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಒಂದು ಸಮುದಾಯದನ್ನೇ 21 ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ನಾವು ಯಾವುದೇ ಸಮುದಾಯ, ಯಾವುದೇ ವ್ಯಕ್ತಿ ಪ್ರಶ್ನೆ ಇಲ್ಲ, ಇಂಥ ಘಟನೆ ನಡೀಬಾರ್ದು, ಖಂಡಿಸ್ತೀವಿ, ಇದ್ರ ಮೇಲೆ ಕ್ರಮ ತಗೋತೀವಿ, ಯಾರೇ ಆದರೂ. ಸರಿಯಪ್ಪ, ಸ್ವಲ್ಪ ತಾಳ್ಮೆ ತಗೊಳಪ್ಪ. ಯಾವತ್ತೂ ಇಲ್ಲಿತ್ತ, ಇವತ್ತು ಯಾಕೆ ಟ್ರಿಗರ್ ಆಯ್ತಾ ಗೊತ್ತಿಲ್ಲ. ಸೊ ತನಿಖೆ ಈಗ ಮೊನ್ನೆ ಇಡೀ ರಾಜ್ಯದ ನಾಯಕರೆಲ್ಲ ಬಂದಿದ್ರು, ನಿನ್ನೆ ಪ್ಯಾರಲಲ್ ಆಗಿ BJP ನಾಯಕರು ಬಂದಿದ್ರು. ಸೊ ಇವತ್ತು ನಮ್ಮ ಟೀಚರ್ಸ್ ಡೇ ಇದೆ. ಇದಾದಮೇಲೆ ಅವರು 2 ದಿವಸದೊಳಗಡೆ ಏನೆಲ್ಲ ತನಿಖೆ ರಿಪೋರ್ಟ್ನ ಕೊಡಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ASP ವರ್ಗಾವಣೆ ಅವ್ರಿಗೆ ಅವಧಿ ಮುಗಿದಿದೆ. ಕಳೆದ 6-7 ತಿಂಗಳಿಂದಲೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಾನು ಸಹ ಅವರಿಗೆ ಒಂದು 5-6 ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ. ಹೋಮ್ ಮಿನಿಸ್ಟ್ರಿಗೆ ಮುಂದುವರಿಸಿದ್ರು. ಬಹುಶಃ ಡಿಸೆಂಬರ್ ಗಂಟ ಮುಂದುವರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಬೇರೆ ವರ್ಗಾವಣೆ ಆಗೋ ಸಂದರ್ಭದಲ್ಲಿ ಇದಾಗಿದೆ. ಈ ತಿಮ್ಮಯ್ಯನವ್ರ ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ. ಅವರು ಉತ್ತಮವಾದಂಥ ಕೆಲಸವನ್ನು SP ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ನಿನ್ನೆ ಅವರು ಹೊರಗಡೆ ಬಂದಿರೋದ್ರಿಂದ ನಿಮಗೆಲ್ರಿಗೂ ಆ ಥರ ಅನಿಸಿದೆ. ಅದೆಲ್ಲ ಬಿಟ್ಬಿಡಿ, ಅದನ್ನು ಬಿಟ್ಟು ಮುಂದೆ ಹೇಳಿ. ಅದೇ ಹೇಳಿದ್ದಲ್ರಿ, ಆರ್ಡ್ರು ಇದರಲ್ಲಿ ಎಂಥದಪ್ಪ ಪ್ರೋಸೆಸ್ಸಲ್ಲಿ ಇತ್ತು, ಅದಾಗಿದೆ. ನಾನು ಹೇಳೋದಕ್ಕೆ ಒಪ್ಪಿದಿರೋ ನೀವೇ ಹೇಳೋದನ್ನ ನಾನು ಒಪ್ಪಬೇಕು ಹೇಳಿ. ಈಗ ಸರ್ಕಾರ ನೀವು ಹೇಳಿದ್ರಿ ಇದಕ್ಕೇನಾದ್ರು ಸಂಬಂಧ, ಇದಕ್ಕೆ ಸಂಬಂಧ ಇಲ್ಲ, 100% ಸಂಬಂಧ ಇಲ್ಲ. ತಿಮ್ಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂಥ ಪ್ರಕ್ರಿಯೆ, ಅದರಿಂದ ವರ್ಗಾವಣೆ ಆಗಿದೆ. ಸೊ ನಾನು ಹೇಳಿದ್ದಪ್ಪ, ಆದರೆ ವರ್ಗಾವಣೆ 5-6 ತಿಂಗಳಲ್ಲೇ ಹಿಂದೆ ಮಾಡಲಿಕ್ಕೆ ಹೋಗಿದ್ದಾಗ ನಾನು ಒಂದು ಸ್ವಲ್ಪ ದಿವಸ ಮುಂದುವರಿಸಿ ಅಂತ ಹೇಳಿದ್ದೆ. ಸೊ ನಿನ್ನೆ ಅವ್ರ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಮುಖ್ಯಸ್ಥರು, ಮಂತ್ರಿಗಳು ವರ್ಗಾವಣೆ ಮಾಡೋಣ ಎಲ್ಲ ನಾವು ಅದನ್ನು ಸಂಪರ್ಕದಲ್ಲೇ ಇರಲ್ಲ, ಕ್ಯಾಶುವಲ್ ಆಗಿ ಆಗಿದೆ ಅಷ್ಟೇ. 100% ತಿಮ್ಮಯ್ಯನವ್ರಿಗೂ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ. ಇನ್ನು ಅಷ್ಟಕ್ಕಿಂತ ಇನ್ಯಾವ ಕರೆಕ್ಟ್ ಆಗಿ ಅಥೆಂಟಿಕೇಟ್ ಆಗಿ ಹೇಳ್ಬೇಕಿಲ್ಲ.
ಪೊಲೀಸ್ ವೈಫಲ್ಯ ಇಲ್ಲ ಉಂಟು ಎನ್ನುವ ತನಿಖೆ ನನಗೆ ರಿಪೋರ್ಟ್ ಬಂದಿಲ್ಲ. ನಿನ್ನೆವರೆಗೂ ಅವರ ಪ್ರತಿಭಟನೆ ಮತ್ತು ಹೋರಾಟ ಎಲ್ಲ ಇದ್ದಿದ್ದರಿಂದ ನನಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಯಾರು ಕಾರಣ ಏನು ಎಂದು ಅಂತ ಹೇಳ್ತೀನಿ. ಸೊ ಈಗ ಶಾಂತಿಯುತವಾಗಿದೆ. ಮೊನ್ನೆ ಎಲ್ಲ ನಾಯಕರು ಬಂದು ಮಾತನಾಡೋಗಿದ್ದಾರೆ. ನಿನ್ನೆ ಪ್ಯಾರಲಲ್ಲಾಗಿ ಬಿ ಜೆ ಪಿ ನಾಯಕರು ಮತ್ತೊಬ್ಬರನ್ನ ಸೃಷ್ಟಿ ಮಾಡಿದೆಯಲ್ಲ ಬಿ ಜೆ ಪಿ, ಅವರು ಬಂದು ಮಾತನಾಡೋಗಿದ್ದಾರೆ. ಭಾಳ ಯಶಸ್ವಿಯಾಗಿ ಇತಿಹಾಸದಲ್ಲಿ ಎಲ್ಲೂ ಯಶಸ್ವಿ ಆಗದೆ ಇರುವಂಥ ಬಂದು ಮಳವಳಿಲಾಗಿದೆ. ಮಳವಳಿ ಸೊ ಅವರು ಅವತ್ತು ಸ್ಪಾಟಲ್ಲಿ ಇರಲಿಲ್ಲ, ಹಾಗಾಗಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಅವರು ಸ್ಪಾಟಲ್ಲಿ ಇರಲಿ. ಬಟ್ ಆದರೆ ಬಂದೋಬಸ್ತ್ ಮಾಡಿದ್ದಾರೆ, ASIಗಳೆಲ್ಲ ಇದ್ದಾರೆ. ಅವರು ಅಲ್ಲಿ ಇರಬೇಕಾಗಿತ್ತು, ಟೌನ್ ಸರ್ಕಲ್ ಇಸ್ಬಿಟ್ಟು, ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಶಿವಕುಮಾರ್. ಇಲ್ಲಿ ನಾನು BJP JDS ಪ್ರಶ್ನೆ ಇಲ್ಲ. ಮಂಡ್ಯ ಜಿಲ್ಲೆ ಅಶಾಂತಿಯನ್ನು ಇಲ್ಲಿ ಮಾಡಲಿಕ್ಕೆ ಬಿಡಲ್ಲ. ಮಂಡ್ಯ ಜಿಲ್ಲೆ ಜನತೆ ಇದೆಲ್ಲನೂ ಈಗ ನಿನ್ನೆ ಮೊನ್ನೆ ಎಲ್ಲ ಏನಾಯಿತು ಅಂತ ನಾನು ಎಲ್ಲನೂ ಮತ್ತೆ ಅದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಭಾಳ ಶಾಂತಿಯಿಂದಿದೆ. ಯಾರ್ಯಾರು ಬಂದಿದ್ರು, ಎಲ್ಲಿಂದ ಬಂದರು, ಯಾರನ್ನ ಕರೆಸಿದ್ರು, ಯಾರು ಮಾತಾಡಿದ್ರು, ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗೋಡಲು ಪ್ರಯತ್ನ ಮಾಡಿದ್ರು, ವಿಫಲ ಆಯಿತು. ನಾಗಮಂಗಲದಲ್ಲಿ ಮಾಡಿದ್ರು, ಒಂದಷ್ಟು ಹಾನಿಗಳಾಗಿ ತೊಂದರೆ ಆಯಿತು ಜನಕ್ಕೆ. ಆದರೆ ಅದನ್ನು ಮುಂದುವರಿಸಲಿಕ್ಕೆ ಅವ್ರ ಕೆಲವು ಆಗಲಿಲ್ಲ. ಮದ್ದೂರಿನಲ್ಲಿ ನಡೆದಂಥ ಘಟನೆಗೆ ತಕ್ಷಣ ಕ್ರಮ ತಗೊಂಡಿದೆ ಇಲಾಖೆ, ಜಿಲ್ಲಾಡಳಿತ. ಸೊ ಅದಾದಮೇಲೆ ಯಾವುದೇ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ತಾಲೂಕು ಮತ್ತು ಜಿಲ್ಲಾ ಆಡಳಿತ ನೋಡ್ಕೊಂಡಿದೆ. ಸೊ ಇಲಾಖೆ, ಪೊಲೀಸ್ ಇಲಾಖೆ ಸೂಕ್ತವಾದಂಥ ಬಂದೋಬಸ್ತ್ ಮಾಡಿ ಪ್ರತಿಭಟನೆ ಬಂದು ಎಲ್ಲ ಸಮಾಧಾನವಾಗಿದೆ. ನೆನ್ನೆ ಮಳವಳಿಗೂ ಬಂದು ಮಾಡಿದ್ರಂತೆ. ಸೊ ಅಲ್ಲೂ ಸಹ ಯಾವುದೇ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ನಾನು ಭಾಳ ಕಟ್ಟುನಿಟ್ಟಾದಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಮೊನ್ನೆ ಶಾಂತಿಸಲು ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಇನ್ನು ಮುಂದೆ ಹೆಚ್ಚಿನ ಗಮನ, ಜವಾಬ್ದಾರಿ ಇರಬೇಕು. ಇಲ್ಲಿವರೆಗೆ ಏನು ಜವಾಬ್ದಾರಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಘಟನೆಯಿಂದ ಅವರಿಗೆ, ಜಿಲ್ಲೆಗೆ ಯಾವುದೇ ಥರದ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗೋದಿಲ್ಲ. ಇನ್ನು ಮುಂದೆ ಯಾವುದೇ ಸಣ್ಣ ಘಟನೆಯ ನಡೆದರೂ ನೀವು ಜವಾಬ್ದಾರಿ ಆಗಬೇಕಾಗಿದೆ ಅನ್ನೋದನ್ನು ಹೇಳಿದ್ದೀನಿ. ಸೊ ಗಂಭೀರವಾದಂಥ ರೀತಿಯಲ್ಲಿ ದಿನನಿತ್ಯ ನಮ್ಮ ಜಿಲ್ಲೆ ಮೇಲೆ ಬೇರೆ ಬೇರೆ ಕಾರಣಕ್ಕೆ, ರಾಜಕೀಯವಾದಂಥ ಕಾರಣಕ್ಕೆ ಈ ಥರದ ಅನೇಕ ಘಟನೆಗಳನ್ನು ನಡೆಸಲಿಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು ಇರ್ತಾರೋ ಇಲ್ಲವೋ, ಬಟ್ ಯಾವುದನ್ನು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿದ್ದೀವಿ. ಇನ್ನು ಮುಂದೆ ಯಾವುದನ್ನು ನಡೆಯೋಕ್ಕೆ ಬಿಡಲ್ಲ ಅನ್ನೋದನ್ನು ಹೇಳ್ತಾ ಇದನ್ನು ಮುಕ್ತಾಯ. ಎನ್ಕ್ವೈರಿ ಬಂದ ಮೇಲೆ ಪೂರ್ಣ ಪ್ರಮಾಣದ ವರದಿಯನ್ನು ನಿಮಗೆ ಕೊಡ್ತೀವಿ. ನೋಡಪ್ಪ, ಮೇಲ್ನೋಟಕ್ಕೆ ಪ್ರಾರಂಭದಲ್ಲಿ ಈಗಾಗಲೇ 10 ಸಾರಿ ಹೇಳಿದ್ದೀನಿ, ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ಹೇಳಿಲ್ಲ. ಏನು ಕಲ್ತೂರಾಟ ಪ್ರಾರಂಭ ಆಯಿತು, ಅದಕ್ಕೋಸ್ಕರ 21 ಜನನ ಅರೆಸ್ಟ್ ಮಾಡಿ FIR ಹಾಕಾಗಿದೆ. ಆದರೆ ಅದು ಮುಂದುವರೆದು ಏನೆಲ್ಲ ಹಿಂದೆ ಮುಂದೆ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಬಂದ ಮೇಲೆ ಯಾಕೆ ಅದೆಲ್ಲ ಆಗಿ FIR ಆಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಹೋಗಿತ್ತು ತನಿಖೆ. ಎರಡೂ ಗುಂಪಿನಲ್ಲಿ ನಡೆದಂಥ ಘರ್ಷಣೆ ಅಲ್ಲಿ ನಾನು ಹೇಳ್ತಾ ಇರೋದು ನಾಗಮಂಗಲದಲ್ಲಿ. ಅವ್ರು ನಾಗಮಂಗಲ ಕೇಳಿದ್ರೆ ನೀನು ಮದ್ದೂರು ಕೇಳಿದ್ರೆ ನಾನೇನು ಹೇಳಿ. ನಾಗಮಂಗಲದಲ್ಲಿ ಎರಡೂ ಗುಂಪಿನ ಮುಂದೆ ಘರ್ಷಣೆ ನಡೆದಿರ್ತಕ್ಕಂಥದ್ದು. ಸೊ ಅವತ್ತಿನ ಕಾಲಕ್ಕೆ ಏನೇ ಕ್ರಮ ತಗೋಬೇಕು ತಗೊಂಡು ಕೋರ್ಟ್ ಮುಂದೆ ಇದೆ. ಮದ್ದೂರಿನಲ್ಲಿ ಪ್ರಾರಂಭ ಒಂದು ಸಮುದಾಯದಿಂದನೇ ಆಗಿತ್ತು. ಅದರ ನಂತರ ಅಥವಾ ಏನಾಯಿತು, ಅದ್ರ ಹಿಂದೆ ಏನಾಯಿತು ಅನ್ನೋದು ತನಿಖೆ ಬಂದಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಒಂದು ಸಮುದಾಯದನ್ನೇ 21 ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ನಾವು ಯಾವುದೇ ಸಮುದಾಯ, ಯಾವುದೇ ವ್ಯಕ್ತಿ ಪ್ರಶ್ನೆ ಇಲ್ಲ, ಇಂಥ ಘಟನೆ ನಡೀಬಾರ್ದು.
ಖಂಡಿಸ್ತೀವಿ, ಇದ್ರ ಮೇಲೆ ಕ್ರಮ ತಗೋತೀವಿ, ಯಾರೇ ಆಡಲಿ. ಸರಿಯಪ್ಪ, ಸ್ವಲ್ಪ ತಾಳ್ಮೆ ತಗೊಳಪ್ಪ. ಯಾವತ್ತೂ ಇಲ್ಲ, ಇವತ್ತು ಯಾಕೆ ಟ್ರಿಗರ್ ಆಯ್ತಾ ಗೊತ್ತಿಲ್ಲ. ಸೊ ತನಿಖೆ ಈಗ ಮೊನ್ನೆ ಇಡೀ ರಾಜ್ಯದ ನಾಯಕರೆಲ್ಲ ಬಂದಿದ್ರು, ನಿನ್ನೆ ಪ್ಯಾರಲಲ್ ಆಗಿ BJP ನಾಯಕರು ಬಂದಿದ್ರು. ಸೊ ಇವತ್ತು ನಮ್ಮ ಟೀಚರ್ಸ್ ಡೇ ಇದೆ. ಇದಾದಮೇಲೆ ಅವರು 2 ದಿವಸದೊಳಗಡೆ ಏನೆಲ್ಲ ತನಿಖೆ ರಿಪೋರ್ಟ್ನ ಕೊಡಬೇಕು ಅಂತ ಗೃಹ ಸಚಿವ